ಸೊ ನಾನು ಕಾಂಟೆಂಟ್ ಕ್ರಿಯೇಷನ್ ಮಾಡ್ಬಿಟ್ಟು ಬೆಂಗಳೂರಲ್ಲಿ ತಗೊಂಡಿರೋ ಮನೆ ಹೇಗಿದೆ ನೋಡಿ. ಸೊ ಡೇ ಇನ್ ದ ಲೈಫ್ ಆಫ್ 7 ಫಿಗರ್ ಕಾಂಟೆಂಟ್ ಕ್ರಿಯೇಟರ್ ಲಿವಿಂಗ್ ಇನ್ ಬ್ಯಾಂಗ್ಳೂರ್. ಸೊ ಇವತ್ತು ಸ್ವಲ್ಪ ಬೇಗ ಎದ್ದೆ, 8:30ಗೆ ಎದ್ದೆ. ಸೊ ಹೊಸ ಮನೇಲಿ ನಂದು ಡೈಲಿ ರೂಟೀನ್ ಚೇಂಜ್ ಮಾಡಿದ್ದೀನಿ. ಸೊ ಎದ್ದ ತಕ್ಷಣನೇ ಸ್ಕ್ರಿಪ್ಟಿಂಗು, ಯೂಟ್ಯೂಬ್ ಸ್ಕ್ರಿಪ್ಟಿಂಗ್ ನಂದು ಇಂಪಾರ್ಟೆಂಟ್ ಟಾಸ್ಕು, ಹಾಗಾಗಿ ಅದನ್ನೇ ಮಾಡ್ತೀನಿ. ಸೊ ಆಮೇಲೆ ನೆಕ್ಸ್ಟ್ ಯೂಟ್ಯೂಬ್ ವಿಡಿಯೋನು ಶೂಟ್ ಮಾಡಿದೆ. ಸೊ ಏನಕ್ಕೆ ನಾನು ಎದ್ದ ತಕ್ಷಣನೇ ನಂದು ಯೂಟ್ಯೂಬ್ ಸ್ಕ್ರಿಪ್ಟಿಂಗ್ ಏನಕ್ಕೆ ಮಾಡ್ತೀನಿ ಅಂದರೆ, ನಾನು ಒಂದು ಬುಕ್ ಓದಿದ್ದೆ, ಈಟ್ ದ ಫ್ರಾಗ್ ಅಂತ. ಅದರಲ್ಲಿ ಆಥರ್ ಹೇಳ್ತಾರೆ, ನಿಮ್ದು ಏನು ಇಂಪಾರ್ಟೆಂಟ್ ಟಾಸ್ಕ್ ಇದೆ ಅದು ಎದ್ದ ತಕ್ಷಣ ಮಾಡಿ, ಅವಾಗ ನಿಮ್ಮ ಬ್ರೈನ್ ಪಾಯಿಂಟ್ಸ್ 100 ಇರುತ್ತೆ. ಸೊ ಅದನ್ನು ಫುಲ್ ಯೂಟಿಲೈಸ್ ಮಾಡ್ಕೊಬೋದು ಅಂತ. ಸೊ ಹಾಗಾಗಿ ನಾನು ಫಸ್ಟ್ ಅದೇ ಮಾಡ್ತೀನಿ. ನನ್ನ ಯೂಟ್ಯೂಬ್ ವಿಡಿಯೋಯಿಂದನೇ ನನಗೆ ಲೀಡ್ಸ್ ಬರೋದು. ಆಮೇಲೆ ಆ ಲೀಡ್ಸು ನಮ್ದು ಏಜೆನ್ಸಿ ಸರ್ವಿಸಸ್ ಆಗಿರಲಿ ಅಥವಾ ಸಾಫ್ಟ್ವೇರ್ ಟೂಲ್ಸಿಗೆ ಸೇಲ್ಸ್ ಆಗಿ, ರೆವಿನ್ಯೂ ಆಗಿ, ಪ್ರಾಫಿಟ್ ಆಗೋದು. ಸೊ ಅದಕ್ಕೆ ಅದನ್ನು ಫಸ್ಟ್ ಮುಗಿಸ್ಬಿಡ್ತೀನಿ ಫಸ್ಟ್ ಹಾಫಲ್ಲಿ. ಸೊ ಅದಾದಮೇಲೆ ಫಸ್ಟ್ ಮೀಲ್ ಆಫ್ ದ ಡೇ ವಿಚ್ ವಾಸ್ 100 ಗ್ರಾಮ್ಸ್ ರೈಸ್, 150 ಗ್ರಾಮ್ಸ್ ಮಟನ್, 100 ಗ್ರಾಮ್ಸ್ ಕುಕ್ಕುಂಬರ್. ಅದಾದಮೇಲೆ ಸೇಲ್ಸ್ ಕಾಲ್ ತೊಗೊಳಕ್ಕೆ ಶುರು ಮಾಡಿದೆ. ಸೊ ಇವತ್ತು 3 ಸೇಲ್ಸ್ ಕಾಲ್ಸ್ ಇತ್ತು, ಬಟ್ ಅನ್ಫಾರ್ಚುನೇಟ್ಲಿ ಯಾವುದೇ ಸೇಲ್ಸ್ ಕಾಲ್ ಕನ್ವರ್ಟ್ ಆಗಿಲ್ಲ. ಸೊ ದಟ್ ಈಸ್ ದ ಪಾರ್ಟ್ ಆಫ್ ದ ಬಿಸ್ನೆಸ್. ಸೊ ಈ ಅನ್ಸರ್ಟಿನಿಟಿ ಇದ್ರೇನೆ ಅದರ ಬಿಸ್ನೆಸ್ ಅನ್ಕೊಳೋದು. ಸೊ ನೀವು ಪ್ರತಿದಿನ ನೀವು ಸೇಲ್ಸ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಸುಮಾರು ಜನ ಬಿಸ್ನೆಸ್ ಅಲ್ಲಿ ಗಿವ್ ಅಪ್ ಮಾಡೋದು. ಬಟ್ ಎನಿಹೋ ನನ್ನ ಹೊಸ ಮನೆ ಬಾಲ್ಕನಿಯಲ್ಲಿ ಕೂತ್ಕೊಂಡು ಒಳ್ಳೆ ವ್ಯೂ ನೋಡ್ತಾ ಟೀ ಕುಡಿದೆ. ಸೊ ರೀಸೆಂಟ್ಲಿ ನನ್ನ ಮನೆ ಓಪನಿಂಗು ಆಯಿತು. ಸೊ ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ರು. ಸೊ ಮನೆ ತೋರಿಸ್ತೀನಿ ನೋಡಿ. ಸೊ ಇದು ನನ್ನ ಹಾಲು. ಸೊ ನಾನು ಸ್ವಲ್ಪ ಗ್ರೇಯಿಶ್ ಅಸ್ಥೆಟಿಕ್ ಪೇಂಟ್ ಮಾಡಿಸಿದ್ದೀನಿ, ಸೊ ದಟ್ ಐ ಕ್ಯಾನ್ ಕ್ರಿಯೇಟ್ ಕಾಂಟೆಂಟ್ ಫ್ರಮ್ ಎವ್ರಿ ಸಿಂಗಲ್ ಆ್ಯಂಗಲ್. ಆಮೇಲೆ ಇದು ನನ್ನ ಬಾಲ್ಕನಿ. ಸೊ ಬಾಲ್ಕನಿಲೂ ಒಳ್ಳೆ ವ್ಯೂ ಇದೆ. ಆಮೇಲೆ ಇದು ನನ್ನ ಕಿಚನ್ನು. ಆಮೇಲೆ ಕಿಚನ್ ಆದಮೇಲೆ ಇದು ನನ್ನ ಬೆಡ್ರೂಮು. ಆಮೇಲೆ ಇನ್ನೊಂದು ರೂಮ್ನ ನಾನು ಸ್ಟುಡಿಯೋ ಥರ ಮಾಡ್ಕೊಂಡಿದ್ದೀನಿ ಆಫೀಸ್ ವರ್ಕ್ ಮಾಡೋಕ್ಕೆ. ಸೊ ಇನ್ನೂ ರಿನೋವೇಟ್ ಮಾಡಬೇಕು. ನಾನು ಸಾಫ್ಟ್ ಬಾಕ್ಸು ಆಮೇಲೆ ಹೈಡ್ರಾಲಿಕ್ ಟೇಬಲ್ ಎಲ್ಲ ಆರ್ಡರ್ ಮಾಡಿದ್ದೀನಿ. ಸೊ ಮುಂದಿನ ರೀಲ್ಸ್ಗಳಲ್ಲಿ ಅದನ್ನು ಅಪ್ಡೇಟ್ ಮಾಡ್ತೀನಿ. ಸೊ ಅದಾದಮೇಲೆ ಒಂದು ಇನ್ಸ್ಟಾಗ್ರಾಮ್ ವಿಡಿಯೋ ಮಾಡಿದೆ. ಸೊ ಅದನ್ನೇ ಯೂಟ್ಯೂಬ್ ಶಾರ್ಟ್ಸ್ ಆಗು ನಾನು ಅಪ್ಲೋಡ್ ಮಾಡ್ತೀನಿ ನನ್ನ ಮೇನ್ ಚಾನಲಲ್ಲಿ. ಸೊ ಅದಾದಮೇಲೆ ಜಿಮ್ಮಿಗೆ ಹೋದೆ. ಸೊ ಇವತ್ತು ಫುಲ್ ಡೇ. ಸೊ ಪುಲ್ಅಪ್ಸಿಂದ ಸ್ಟಾರ್ಟ್ ಮಾಡಿದೆ. 10, 11, 12. ಅದಾದಮೇಲೆ ಹಾರಿಜಾಂಟಲ್ ಪುಲ್ಅಪ್. ಸೊ ಬೇಸಿಕಲಿ ಬ್ಯಾಕ್ ಡೇ ದಿನ 2 ವರ್ಟಿಕಲ್ ಪುಲ್ಅಪ್ಸು ಆಮೇಲೆ 2 ಹಾರಿಜಾಂಟಲ್ ಪುಲ್ಅಪ್ಸ್ ಮಾಡ್ತೀನಿ. ಅದಾದಮೇಲೆ ಶ್ರಗ್ಸ್ ಮಾಡಿಬಿಟ್ಟು ಟ್ರೈಸಿಪ್ಸ್ನ ಹಿಟ್ ಮಾಡ್ತೀನಿ. ಸೊ ನಾನು ಬ್ಯಾಕ್ ಡೇ ದಿನಾನೇ ನಾನು ಟ್ರೈಸಿಪ್ಸ್ನು ವರ್ಕೌಟ್ ಮಾಡ್ತೀನಿ. ಸೊ ಅದಾದಮೇಲೆ ಕಾರ್ಡಿಯೋ ಮಾಡಿದೆ. ಒಂದು 240 ಕ್ಯಾಲೋರೀಸ್ ಬರ್ನ್ ಮಾಡಿದೆ. ಆಮೇಲೆ ಮಿರರ್ ಮುಂದೆ ನನ್ನ ಪ್ರೋಗ್ರೆಸ್ ನೋಡಿಕೊಂಡೆ. ಫಂಕ್ಷನ್ ದಿನ ಸ್ವಲ್ಪ ಬಿರಿಯಾನಿ ಎಲ್ಲ ಜಾಸ್ತಿ ತಿಂದ್ಬಿಟ್ಟು ಸ್ವಲ್ಪ ಬ್ಲೋಟಿಂಗ್ ಆಗಿತ್ತು. ಬಟ್ ಇವಾಗ ಹೊಸ ಮನೆಯಿಂದ ಸ್ಟ್ರಿಕ್ಟಾಗಿ ಡಯಟ್ ಫಾಲೋ ಮಾಡೋಣ ಅಂತಿದ್ದೀನಿ. ಆಮೇಲೆ ಮನೆಗೆ ಬಂದು ನನ್ನ ಸೆಕೆಂಡ್ ಮೀಲ್ ಎಲ್ಲ ಮಾಡಿ ನಂದು ಟೀಮೇಟ್ಸ್ ಜೊತೆ ಒಂದು ಮೀಟಿಂಗ್ ಮಾಡಿಬಿಟ್ಟು ನಂದು ಇವತ್ತಿನ ದಿನ ಮುಗಿಸ್ದೆ. ಸೊ ದಟ್ಸ್ ಇಟ್ ಫಾರ್ ದ ಡೇ.